ಇನ್ನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಇಲಾಖೆಯ ಸುದ್ದಿಗೋಷ್ಠಿ ಕೂಡ ನಡೆಸುತ್ತೆ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಸುದ್ದಿಗೋಷ್ಠಿ. ಕುತಂತ್ರಿಗಳ ನೌಟಂಕಿ ಆಟ ಬಿಚ್ಚಿಳಿರುವಂತಹ ರಕ್ಷಣಾ ಇಲಾಖೆ. ಕಾಲು ಕೆರೆದುಕೊಂಡು ಬಂದ ಪಾಪಿಗಳಿಗೆ ಸಂಕಷ್ಟ ಕಾದಿದೆಯಾ? ತೀವ್ರ ಕುತೂಹಲ ಮೂಡಿಸಿದಂತ ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿ. ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಇಲಾಖೆಯಿಂದ ಸುದ್ದಿಗೋಷ್ಠಿ ಆಗಲಿದೆ. ಅದರಲ್ಲಿ ಕದನ ವಿರಾಮ ಉಲ್ಲಂಘನೆ, ಅದರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡಬಹುದು. ನಿನ್ನೆ ವಿಕ್ರಮ್ ಮಿಸ್ರಿ ಅವರು ಬಹಳ ಬ್ರೀಫ್ ಆಗಿ, ಶಾರ್ಟ್ ಆಗಿ ಒಂದಿಷ್ಟು ವಿಚಾರಗಳನ್ನು ಹೇಳಿ ಹೋದರು ರಾತ್ರಿ ಸುದ್ದಿಗೋಷ್ಠಿಯಲ್ಲಿ. ಆದರೆ ಇದರ ವಿವರವಾಗಿ ಎಲ್ಲೆಲ್ಲಿ ಇವರು ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಹೇಗೆ ಅಟ್ಯಾಕ್ ಮಾಡಿದ್ದಾರೆ, 4 ರಾಜ್ಯಗಳನ್ನು ಟಾರ್ಗೆಟ್ ಮಾಡಿದ್ರು ಇವರು. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಮುಂದೇನು ಅನ್ನೋದು ಈಗ ಪ್ರಶ್ನೆ. ಜೊತೆಗೆ ಈ ಕದನ ವಿರಾಮ ಅಂತ ನಿನ್ನೆ ಬಂದಾಗ, ಡೊನಾಲ್ಡ್ ಟ್ರಂಪ್ ಟ್ವೀಟ್ ಬಂದಾಗ ದೇಶದ ಬಹುತೇಕ ಜನ ಹೇಳಿದ್ದು ಈ ಕ್ಷಣಕ್ಕೆ ನಾವು ಒಪ್ಪಬಾರ್ದಾಗಿತ್ತು, ಕದನ ವಿರಾಮಕ್ಕೆ ಆಸ್ಪದ ಇರಲಿಲ್ಲ. ಆದರೆ ಈಗ ಭಾರತ ಏನು ಕಂಡೀಷನ್ಗಳನ್ನು ಹಾಕುತ್ತೆ ಕದನ ವಿರಾಮಕ್ಕೆ, ಯಾಕಂದರೆ ಹೀಗೆ ಬಿಡ್ತಾ ಹೋದರೆ ಅವ್ರು ಮತ್ತೆ ಒಂದಷ್ಟು ಸಮಯ ಆದಮೇಲೆ ಮತ್ತೆ ಒಂದಷ್ಟು ಕಿರಿಕುಳ ಶುರು ಮಾಡ್ತಾರೆ, ಮತ್ತೊಂದಷ್ಟು ಸಾವು ನೋವುಗಳಾಗುತ್ತೆ. ಇದಕ್ಕೆ ಒಂದು ಕನ್ಕ್ಲೂಷನ್ ಬೇಕು, ಒಂದು ಫುಲ್ ಸ್ಟಾಪ್ ಬೇಕು ಅನ್ನೋದೇ ಎಲ್ಲರೂ ಕೂಡ, ಇಡೀ ದೇಶದ ಜನತೆ ಬಯಸಿದ್ದೆ. ಈ ಬಾರಿ ನುಗ್ಗಿ ಹೊಡೆಯೋದು ಮಾತ್ರ ಅಲ್ಲ, ಒಂದು 10-15 ವರ್ಷ ಪಾಕಿಸ್ತಾನ ಎದ್ದೊಳ್ಬಾರ್ದು, ಆ ಮಟ್ಟಕ್ಕೆ ಕೊಡಬೇಕು ಅನ್ನೋದಿತ್ತು. ಆದರೆ ನಿನ್ನೆ ಕದನ ವಿರಾಮ ಅಂತ ಯಾವಾಗ ಬಂತು ಆಗ ಭಾಳಷ್ಟು ಡಿಸಪಾಯಿಂಟ್ ಆಗಿದೆ. ಯಾಕಂದರೆ 27 ಜನರ ಅಮಾಯಕರ ಜೀವ ಒಬ್ಬ ದೇಶದ ನಾಯಕನ ಟ್ವೀಟ್ನಿಂದ ಮುಕ್ತಾಯ ಆಗುತ್ತಾ, ಒಂದೇನಾ ಎರಡೂ ಅಂತ. ಅಂದರೆ ಆ ಒಂದು ನ್ಯಾಯ, ಆ ಸಾವಿಗೆ ದೊರಕಬೇಕಾದಂಥ ನ್ಯಾಯ. ಇನ್ನೊಂದು ಕಡೆ ಜಾಕೋಬಾದ್ ಬೊಲಾರಿ ಏರ್ಬೇಸ್ನಲ್ಲಿ, ಸ್ಕ್ವೇರ್ ಏರ್ಬೇಸ್ನಲ್ಲಿ ಪಾಕ್ನ 3 ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದಂಥ ಭಾರತ, ಬ್ರಹ್ಮೋಸ್ ಕ್ಷಿಪಣಿ ಬ್ರಹ್ಮಾಸ್ತ್ರಕ್ಕೆ ಪಾಕ್ ನಾಮಾವಶೇಷ. ಮೇ 10ರಂದು ಭಾರತ ಮಾಡಿದ್ದಂಥ ದಾಳಿಗೆ ಚಿತ್ರಾನ್ನ ಆಗಿದೆ. ಅಲ್ಲಿ ಅಪಾರ ನಷ್ಟವನ್ನು ಅನುಭವಿಸ್ತಿರುವಂಥ ರಣಹೇಡಿ ಪಾಕ್. ಆದರೂ ಕೂಡ ಅದು ಯಾವ ಮುಖ ಇಟ್ಕೊಂಡು ಶರೀಫ್ ನಿನ್ನೆ ಒಂದು ಸುದ್ದಿಗೋಷ್ಠಿ ರೀತಿ ಮಾಡಿ ನಾವು ಗೆದ್ವಿ, ರಫೇಲ್ ಫೇಲ್ ಆಯಿತು ಅದೊಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದು, ಅದು ಯಾವ ಮುಖ ಇಟ್ಕೊಂಡು ಅಂತ ಗೊತ್ತಿಲ್ಲ. ಜಾಕೋಬಾದ್ ಹಾಗೆ ಬೊಲಾರಿ ಮತ್ತು ಸ್ಕರ್ ಏರ್ಬೇಸ್ ಉಡೀಸ್ ಮಾಡಲಾಗಿದೆ. ಪಾಕ್ನ 3 ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದಂಥ ಭಾರತ, ಮೇ 10ರಂದು ಭಾರತ ಮಾಡಿದ್ದಂಥ ದಾಳಿಗೆ ಪಾಕ್ ಚಿಂದಿ ಚಿತ್ರಾನ್ನ ಆಗಿದೆ. ಜೊತೆಗೆ ಇವರು ಯಾವಾಗ ಕದನ ವಿರಾಮ ಉಲ್ಲಂಘನೆ ಮಾಡಿದ್ರು ಆವಾಗ ಸರಿಯಾದಂಥ ಸಮಯ ಇತ್ತು ಇವರಿಗೆ ಇನ್ನಷ್ಟು ಹೊಡೆತವನ್ನು ಕೊಡೋದಕ್ಕೆ ಅನ್ನೋದು. ಆದರೆ ಸದ್ಯಕ್ಕೆ ಭಾರತ ಯಾಕೆ ಒಂದು ಹಂತಕ್ಕೆ ಸಾಫ್ಟ್ ಆಗಿದೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅದೊಂದು ಕಾರಣ ಇರುತ್ತೆ ಪ್ರಬಲವಾಗಿ.